ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹಳೆ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಪೀಟೆಡ್ ಕಾಮೆಂಟ್ಸ್ ಹಾಕ್ತಿದ್ರಿ 0 to 3 months ಬೇಬೀಸ್ ವೆಯ್ಟ್ ಗೇನ್ ಬಗ್ಗೆ ಹೇಳಿ ಅಂತ ಹೇಳಿ. ಸೊ ಇವತ್ತು ಅದ್ರ ಬಗ್ಗೆ ನಾನು ಒಂದಷ್ಟು ಟಿಪ್ಸ್ ಕೊಡೋಣ, ನಾನು ಏನೇನು ಫಾಲೋ ಮಾಡಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಫಸ್ಟ್ 3 monthsಲ್ಲಿ ಮಗುವಿನ ಬಾಡಿ ಡೆವಲಪ್ಮೆಂಟ್ ಆಗಲಿ, ಹಾಗೆ ಅವರ ಮಸಲ್ ಡೆವಲಪ್ಮೆಂಟ್ ಆಗಲಿ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಆಗಲಿ ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ಈ ಒಂದು ಫೇಸಲ್ಲಿ ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಏನಂತ ಅಂದರೆ ಬ್ರೆಸ್ಟ್ ಫೀಡಿಂಗ್. ಸೊ ಈ 3 months ನೀವು ಆಲ್ಮೋಸ್ಟ್ ಫ್ರೀಕ್ವೆಂಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ಕೆಲವರು ಏನು ಮಾಡ್ತಾರೆ, ಸ್ನಾನ ಮಾಡಿಸ್ಬಿಟ್ಟಿರ್ತಾರೆ, ಮಗು ಮಲ್ಕೊಬಿಟ್ಟಿದೆ 4 to 5 hours ಆದರೂ ಗ್ಯಾಪ್ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗೆ ಗ್ಯಾಪ್ ಕೊಡೋ ಹಾಗಿಲ್ಲ. ಎವ್ರಿ 2 hours ಒನ್ಸು ನಾವು ಮಕ್ಕಳನ್ನು ಮಲಗಿಬಿಟ್ಟಿದ್ರು ಕೂಡ ಅದನ್ನು ಎದ್ದೇಳಿಸಿ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಮಗುಗೆ ಫೀಡ್ ಮಾಡಿಸ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಏನಂತ ಅಂದರೆ ಮಗುಗೆ ಆನ್ ಡಿಮ್ಯಾಂಡ್. ಇವಾಗ ಮಗು ಅಳ್ತಾ ಇದೆ, ಮಗು ಬಾಯಿಗೆ ಕೈ ಹಾಕ್ಕೊಳ್ತಾ ಇದೆ, ಸೊ ಇದೆಲ್ಲ ನಿಮಗೆ ಒಂದು ಕ್ಯೂಸ್ ಇದ್ದಂಗೆ. ಮಗುಗೆ ಹೊಟ್ಟೆ ಹಸಿತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು, ಅದು ಕ್ಲೂ. ಸೊ ಅದನ್ನು ನೋಡಿಕೊಂಡು ನೀವು ಫೀಡ್ ಮಾಡಿಸ್ಬೇಕಾಗತ್ತೆ. ಈಗ ಮನೆಯಲ್ಲಿ ಹೇಳಿರ್ತಾರೆ 2 ಸೈಡು ಕೂಡ ಈಕ್ವಲ್ ಆಗಿ ನಾವು ಫೀಡ್ ಮಾಡಿಸ್ಬೇಕಾಗತ್ತೆ ಅಂತ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಾನು ಏನು ಮಾಡ್ತಿದ್ದೆ ಅಂತಂದರೆ ಒಂದು ಸೈಡ್ ಫುಲ್ ಫೀಡ್ ಮಾಡಿಸ್ತಿದ್ದೆ. ಸೊ ಏನಂತಂದರೆ ಯಾಕೆ ಹಾಗೆ ಮಾಡಿಸ್ಬೇಕು ಅಂತಂದರೆ, ಸ್ಟಾರ್ಟಿಂಗ್ ನಮಗೆ ಹಿಂಡ್ ಮಿಲ್ಕ್ ಅಂದರೆ ನೀರಿನಂಶ ಜಾಸ್ತಿ ಇರುವಂಥದ್ದು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅಷ್ಟು ಮಗು ಫೀಡ್ ಮಾಡ್ತಾ ನಮಗೆ ಫ್ಯಾಟ್ ಮಿಲ್ಕು, ಪ್ರೋಟೀನ್ ರಿಚ್ ಮಿಲ್ಕ್ ಆಗಿರೋವಂಥದ್ದು ಮಗುಗೆ ಸಿಗುತ್ತೆ. ಸೊ ಆಗೇನಾಗುತ್ತೆ, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮಗು ವೆಯ್ಟ್ ಗೇನ್ ಆಗುತ್ತೆ. ಸೊ ನೆಕ್ಸ್ಟು ಏನಂತ ಅಂದರೆ, ಈಗ ಕೆಲವರು ಹೇಳ್ತಿರ್ತಾರೆ ನಾವು ಆಲ್ಮೋಸ್ಟ್ ಫೀಡಿಂಗ್ ಮಾಡಿಸ್ತಾನೆ ಇರ್ತೀವಿ, ಕರೆಕ್ಟ್ ಟೈಮ್ ಮಾಡಿಸ್ತಾ ಇರ್ತೀವಿ, ಕರೆಕ್ಟ್ ಅವರ್ಸ್ ಒನ್ಸ್ ನಾವು ಮಾಡಿಸ್ತಾ ಇರ್ತೀವಿ, ಆದರೂ ಕೂಡ ಮಗು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ. ಸೊ ಈ ಒಂದು ಕ್ವೆಶ್ಚನ್ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ತಾಯಿಯಾದವರು ಹೆಚ್ಚಿಗೆ ನೀರು ಕುಡಿಯಬೇಕು. ಮೇನು ನಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂದರೆ, ಹಾಲು ಹೆಚ್ಚಿಸೋದಕ್ಕೆ ಬೆಸ್ಟ್ ರೆಮಿಡಿ ಅಂತ ಅಂದರೆ ನಮಗೆ ನೀರು. ಚೆನ್ನಾಗಿ ನೀರು ಕುಡಿದಷ್ಟು ಹಾಲು ಚೆನ್ನಾಗಿ ಬರುತ್ತೆ. ಈಗ ಕೆಲವರು ಹೇಳ್ತಾರೆ ನಮ್ಮ ಮನೇಲಿ ಕೊಡಲ್ಲ ಹಾಗೆ ಹೀಗೆ ಅಂತ. ಸೊ ಅದು ಅವರವರ ಒಂದು ನಂಬಿಕೆಗೆ ಬಿಟ್ಟಂಥದ್ದು. ಸೊ ನಾನು ಆಲ್ಮೋಸ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದೆ, ಚೆನ್ನಾಗಿ ನೀರು ಕುಡಿದಷ್ಟು ಚೆನ್ನಾಗಿ ಹಾಲು ಬರುತ್ತೆ. ಸೊ ಮಗುಗೆ ಹಾಲು ಹೆಚ್ಚಿಗೆ ಸಿಗ್ತಾ ಇದೆ ಅಂತ ಅಂದರೆ ಆಲ್ಮೋಸ್ಟ್ ವೆಯ್ಟ್ ಗೇನ್ ಆಗೋದಂತೂ ಸಹಜ. ಸೊ ನೆಕ್ಸ್ಟು ನೀರು ಬಿಟ್ಟು ಇನ್ನೂ ಬೇರೆ ಬೇರೆ ಏನು ಮಾಡ್ಬೋದು ಅನ್ನೋವಂಥ ಒಂದು ಟಿಪ್ಸ್ ಏನಂತ ಹೇಳಿದ್ರೆ, ಈಗ ಸೇಮ್ ಆ್ಯಸ್ ಯೂಶ್ವಲ್ ಕೆಲವ್ರ ಮನೆಯಲ್ಲಿ ಇದೇ ತಿನ್ನಬೇಕು. ಸೊ ಇದು ಬಿಟ್ಟು ಬೇರೆ ಬ್ರೆಡ್ಡು, ಬಿಸ್ಕೆಟ್ಟು, ಮತ್ತು ಕೆಲವ್ರ ಮನೆಯಲ್ಲಿ ಕಾಫಿ ಹೆಚ್ಚಿಗೆ ಕೊಡ್ತಾರೆ. ಕಾಫಿ ಕುಡೀರಿ, ಬೇಡ ಅಂತ ಹೇಳಲ್ಲ, ಬಟ್ ಲಿಮಿಟೆಡ್ ಆಗಿರಬೇಕು. ಸೊ ಆ ಊಟ ಕೂಡ ಅಷ್ಟೇ. ಕೆಲವ್ರ ಮನೆಯಲ್ಲಿ ಈಗ ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿ ತೊಗೋಬೇಕಾಗುತ್ತೆ. ವಾರಕ್ಕೆ ಇಷ್ಟು ಅಂತ, ಇಷ್ಟು ಟೈಮ್ ಅಂತ ನಾನ್ ವೆಜ್ ತಿಂತಾ ಹೋಗಿ. ಜೊತೆಯಲ್ಲಿ ಸೊಪ್ಪು ತಿನ್ನಿ. ಈಗ ದೊಡ್ಡವ್ರನ್ನ ಕೇಳಿ ಯಾವ ಸೊಪ್ಪು ತಿಂದರೆ ಒಳ್ಳೆಯದು, ಯಾವ ಸೊಪ್ಪು ತಿಂದರೆ ಅದು ಮಗುಗೆ ಎಫೆಕ್ಟ್ ಏನಾದರೂ ಆಗುತ್ತಾ ಅನ್ನೋದನ್ನು ಈಗ ಕೆಲವರು ದೊಡ್ಡವ್ರನ್ನ ಕೇಳಿ ತಿಳ್ಕೊಳ್ಳಿ. ಆ ಥರ ತಿಳ್ಕೊಂಡಾದ್ಮೇಲೆ ನೀವು ಕೆಲವೊಂದು ಸೊಪ್ಪನ್ನ ನಿಮ್ಮ ಫುಡ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ. ನಾನು ಜಾಸ್ತಿ ಸಬ್ಸಿಗೆ ಸೊಪ್ಪು ತಿಂತಾಯಿದ್ದೆ. ಅದ್ರ ಜೊತೆಗೆ ನಾನ್ ವೆಜ್ಜು ತಿಂದಷ್ಟು ಕೂಡ ಫ್ಯಾಟ್, ಅಂದರೆ ನಾನ್ ವೆಜ್ ಅಂದರೆ ಈಗ ಚಿಕನ್ನು ಅದೆಲ್ಲ ಅಂತಂದರೆ ಅದು ಪ್ರೋಟೀನ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಮಗುಗೆ ನಮ್ಮ ಹಾಲಿನ ಮುಖಾಂತರ ಪ್ರೋಟೀನ್ ಅನ್ನೋದು ಅವ್ರಿಗೆ ಹೋಗುತ್ತೆ, ಆಟೋಮೆಟಿಕಲಿ ಅವರು ವೆಯ್ಟ್ ಗೇನ್ ಆಗ್ತಾರೆ. ಮತ್ತು ನೆಕ್ಸ್ಟು ಆಲ್ಮೋಸ್ಟ್ ಕೆಲವರಿಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಅವ್ರಿಗೆ ಒಂದು ದೊಡ್ಡ ಟೆನ್ಷನ್ ಆಗೋಗಿರುತ್ತೆ. ಸೊ ಇದರಿಂದನೇ ಅವರಿಗೆ ಒಂಥರ ಈ ಟೆನ್ಷನಿಂದನೇ ಅವ್ರಿಗೆ ಹಾಲು ಬರ್ತಾ ಇರಲ್ಲ. ಸೊ ಅಂಥದ್ದು ಮಿಸ್ಟೇಕ್ಸ್ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ಥರ ಒಂದು ಕನ್ಫ್ಯೂಷನ್ ಇದ್ದಾಗ ನಿಮ್ಗೆ ಹೇಗೆ ಹಾಲು ಸಾಕಾಗ್ತಾ ಇದೆಯೋ ಇಲ್ವೋ ಅನ್ನೋವಂಥದ್ದನ್ನ ನೀವು ನೋಡ್ಕೋಬೋದು ಅಂತಂದರೆ, ಮಗು ಪರ್ ಡೇ ಎಷ್ಟು ಸಾರಿ ಯೂರಿನ್ ಪಾಸ್ ಮಾಡ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು 8 to 10 times, ನನ್ನ ಮಗ ಆಲ್ಮೋಸ್ಟ್ 11 to 12 times ಪರ್ ಡೇ ಯೂರಿನ್ ಪಾಸ್ ಮಾಡ್ತಾ ಇದ್ದ. ಮಿನಿಮಮ್ 6 to 8 times ಆರ್ 8 to 10 times ಇದು ಮಾಡಿದರೆ ಸೊ ಮಗುಗೆ ನಿಮ್ಮ ಹತ್ರ ನೀಟಾಗಿ ಹಾಲು ಸಾಕಾಗ್ತಾ ಇದೆ, ಸೊ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲ ಹಾಲು ಸಾಕಾಗೂ ಕೂಡ ಮಗುಗೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತಂದರೆ, ಸೊ ಅದು ನಿಮ್ಮ ಒಂದು ಫುಡ್ ಡಯಟ್ ಆಗಿರುತ್ತೆ.
ಸೊ ನೆಕ್ಸ್ಟು ಮಿರಾಕ್ಯುಲಸ್ ಆಗಿ ನನಗೆ ವರ್ಕ್ ಆಗಿದ್ದು ಅಂತಂದರೆ ಹಾಲು ಬರ್ತಿರಲ್ಲ ಅಂತ ಹೇಳ್ತಿರಲ್ಲ, ಹಾಲು ಚೆನ್ನಾಗಿ ಬರಬೇಕು ಅಂತ ಹೇಳ್ತಿರಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಫುಡ್ ಏನು ಆ್ಯಡ್ ಮಾಡ್ಬೋದು ಅಂತ ಅಂದರೆ ಮಶ್ರೂಮು. ಈ ಮಶ್ರೂಮ್ನ ನಿಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಹಾಲು ಬರುತ್ತೆ. ಸೊ ಇದರಿಂದ ಪ್ರೋಟೀನ್ ರಿಚ್ ಕೂಡ ಆಗಿರುತ್ತೆ. ಇದು ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಹಾಲು ಇನ್ಕ್ರೀಸ್ ಆಗೋದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿನ ಯೂಸ್ ಮಾಡಿ ಚೆನ್ನಾಗೆ. ಹಾಗೆ ಸಬ್ಸಿಗೆ ಸೊಪ್ಪು ಆಲ್ರೆಡಿ ನಾನು ಹೇಳ್ದಾಗೆ. ಸೊ ನೆಕ್ಸ್ಟು ಮಗು ವೆಯ್ಟ್ ಗೇನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ಎವ್ರಿ ಮಂತು ನಿಮಗೆ ವ್ಯಾಕ್ಸಿನೇಷನ್ ಇರುತ್ತೆ. ವ್ಯಾಕ್ಸಿನೇಷನ್ಗೆ ಹೋದಾಗ ನೀವು ವೆಯ್ಟ್ ಗೇನ್ ಹೇಗಾಗಿದೆ ಏನು ಅಂತ ಚೆಕ್ ಮಾಡಿಸಿ. ಸೊ ಆಲ್ಮೋಸ್ಟ್ ಪರ್ ವೀಕ್ 100 to 150 ಗ್ರಾಮ್ಸು ಮಗು ವೆಯ್ಟ್ ಗೇನ್ ಆಗುತ್ತೆ ಫಸ್ಟ್ 3 ಮಂತ್ಸಲ್ಲಿ. ಸೊ ಈ 3 ಮಂತ್ಸಲ್ಲಿ ಆಲ್ಮೋಸ್ಟ್ ನನ್ನ ಮಗ ಡಬಲ್ ಆಗಿಬಿಟ್ಟಿದ್ದ. ಸೊ ಈ 3 ಮಂತ್ಸಲ್ಲಿ ಆಲ್ಮೋಸ್ಟ್ ಮಕ್ಕಳು ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ. ಪರ್ ಮಂತ್ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು 1 kg ಅಷ್ಟು ಕೂಡ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನನ್ನ ಮಗ 3 ಮಂತ್ಸ್ಗೆ ಆಲ್ಮೋಸ್ಟ್ ಅವನು 8 kg ಇದ್ದ. ಸೊ ನೀವು ಹೇಳ್ಬೋದು ಇದು ಒಬೆಸ್ ಆಗಿರ್ಬೋದು ಕೆಲವು ಮಕ್ಕಳಲ್ಲಿ. ಇನ್ನು ಕೆಲವು ಮಕ್ಕಳು ಬ್ರೆಸ್ಟ್ ಫೀಡಿಂಗ್ ಮಕ್ಕಳುಗಳು ತುಂಬ ಚೆನ್ನಾಗಿ ಫೀಡ್ ಮಾಡ್ತಾಯಿದ್ರೆ ಅವರು ಆಟೋಮೆಟಿಕಲಿ ಅವರು ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ನನ್ನ ಮೊದಲನೇ ಮಗನೂ ಕೂಡ ಹೀಗೆ ಇದ್ದ, ನನ್ನ ಎರಡನೇ ಮಗನೂ ಕೂಡ ಹೀಗೆ ಚಬ್ಬಿಯಾಗಿ ಇದ್ದಾನೆ. ಸೊ ನಾನು ಈ ಥರ ಇರೋದಕ್ಕೆ ಕಾರಣ ನನ್ನ ಒಂದು ಫುಡ್ ಡಯಟ್. ಸೊ ನಾನು ಏನೇನು ಫಾಲೋ ಮಾಡ್ತಿದ್ದೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಹಾಗೆ ಒಬೆಸ್ ಆಗಿ ಮುಂದಕ್ಕೆ ದಪ್ಪ ಇರ್ತಾರೆ ಮಕ್ಕಳು, ಹಾಗೆ ಹೀಗೆ ನೋ, ಆ ಥರ ಏನಿರಲ್ಲ. ಅವ್ರ ಏಜ್ ತಕ್ಕಂಗೆ ನಾವು ಹೇಗೆ ಅವ್ರಿಗೆ ಪ್ರೋಟೀನ್ನ ಕೊಡ್ತಿರ್ತೀವೋ ಹಾಗೆ ಅವರು ಏನದು ಅವರಲ್ಲಿ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನನ್ನ ದೊಡ್ಡ ಮಗ ಅವ್ನ ಏಜ್ ತಕ್ಕಂಗೆ ಅವ್ನು ಕರೆಕ್ಟ್ ಆಗಿದ್ದಾನೆ, ಯಾವುದೇ ಒಬೆಸಿಟಿ ಇಲ್ಲ, ಏನೂ ಇಲ್ಲ. ಸೊ ಈ ರೀತಿಯಾಗಿ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಒಂದು ಹೆಲ್ದಿಯಾಗಿ ನಾವು ವೆಯ್ಟ್ ಗೇನ್ನ ಮಾಡ್ಬೋದು. ಸೊ ನೀವು ಕೆಲವೊಂದು ನಾನು ನಿಮಗೆ ಫೋಟೋಸ್ ಹಾಕಿದ್ದೀನಿ, ನೋಡಿದ್ದೀರಾ. ಸೊ ಇದರಿಂದ ನಿಮ್ಗೇನು ಅನಿಸುತ್ತೆ, ನೀವು ವಿಡಿಯೋ ಕೊನೆಗಂಟ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೇ ಥರ ಒಂದು ಕನ್ಫ್ಯೂಷನ್ ಇದ್ದರೂ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.